ಸರದೆಯ ಸಜ್ಜನ ಸ್ನೇಹಿತರೆ, ಅವಮಾನಕ್ಕೆ ಅಂಜದಿರಿ. ನೀವು ಉತ್ತಮ ವ್ಯಕ್ತಿಗಳಾಗಿ ಬೆಳೆಯುತ್ತಾ ಹೋದಂತೆ ನಿಮ್ಮ ಸುತ್ತಮುತ್ತಲಿನಲ್ಲಿರುವ ಕೆಲವು ಜನರು ನಿಮಗೆ ಬಹಳ ಅವಮಾನವನ್ನ ಮಾಡಬಹುದು. ದೂರದ ವ್ಯಕ್ತಿ ನಿಮ್ಮ ತಂಟೆಗೆ ಎಂದೂ ಬರುವುದಿಲ್ಲ. ಯಾರನ್ನ ನಂಬಿ ಯಾರ ಉದ್ಧಾರಕ್ಕಾಗಿ ಹಗಲಿರುಳು ಶ್ರಮಿಸುವಿರೋ ಅವರಿಂದಲೇ ಅವಮಾನವನ್ನ ಅನುಭವಿಸಬೇಕಾಗುತ್ತದೆ. ಎಚ್ಚರಿಕೆ. ಇಂತಹ ಅವಮಾನಗಳು ಒಂದಲ್ಲ, ನೂರಲ್ಲ, ಸಾವಿರವಲ್ಲ, ಇಡೀ ಪ್ರಪಂಚದ ಪ್ರತಿಯೊಂದು ಧೂಳಿನ ಕಣಗಳಷ್ಟು ಅವಮಾನಗಳು ನಿಮ್ಮನ್ನ ಮುತ್ತಿಗೆ ಹಾಕಲಿ. ಅವುಗಳಿಗೆ ಏಕೆ ಹೆದರುತ್ತೀರಿ? ಯಾವ ಉನ್ನತ ಗುರಿಗಾಗಿ ನಡೆದಿದ್ದೀರೋ ಅದನ್ನು ಬೇಗ ಮುಟ್ಟುವ ಉತ್ತಮ ಸಮಯ ನನ್ನ ಪಾಲಿಗೆ ಬಂದೊದಗಿದೆ ಎಂದು ಭಾವಿಸಿ. ಗುರಿಯು ದೊರಕುವ ತನಕ ಇಂತಹ ಅವಮಾನಗಳಿಗೆ ತಲೆಬಾಗದೆ, ಹಿಂದೆ ಸರಿಯದೆ ಮುಂದೆ ಮುಂದೆ ಮುನ್ನುಗ್ಗಿ ನಿಲ್ಲದಿರಿ. ಅವಮಾನ ಮಾಡುವವರ ಮನಸ್ಸನ್ನ ಆಕರ್ಷಿಸುವ ಹೇಡಿತನವನ್ನ ಎಂದೂ ಮಾಡದಿರಿ. ಗುರಿ ಮುಟ್ಟಬೇಕೆಂದರೆ ಇಂತಹ ನೂರಾರು ಮೂರ್ಖರನ್ನ ನೀವು ಎದುರಿಸಲೇಬೇಕು. ಗುರಿಯನ್ನು ಹಾಗೂ ಮೂರ್ಖರನ್ನ ಇಬ್ಬರನ್ನ ಒಲಿಸಿಕೊಳ್ಳಲು ಸಾಧ್ಯವಿಲ್ಲ. ಮೂರ್ಖರ ಜೊತೆ ಎಂದೂ ಜಗಳಬೇಡ. ಅವಮಾನವಾದ ವಾತಾವರಣದಲ್ಲಿ ಕ್ಷಣ ಮಾತ್ರವೂ ನಿಲ್ಲಬೇಡಿ. ಅಲ್ಲಿಂದ ಹೊರಟು ಬಿಡಿ. ನಿಮ್ಮ ಗುರಿ ಸಾಧನೆಗಿಂತ ದೊಡ್ಡ ಸಂಪತ್ತು ಯಾವುದು ಇರುವುದಿಲ್ಲ. ನೀವು ಉತ್ತಮ ತತ್ವಜ್ಞಾನಿಗಳಾದಾಗ, ದೇವರ ಭಕ್ತರಾಗಿ ಗುರಿ ಮುಟ್ಟಿ ಯಶಸ್ಸಿನ ಶಿಖರದಲ್ಲಿ ನಿಂತಾಗ, ನಿಮ್ಮನ್ನ ವಿರೋಧ ಮಾಡಿದಾಗ ದೊಡ್ಡ ದೊಡ್ಡ ಬಂಡೆಕಲ್ಲುಗಳಂತೆ ಕಂಡ ಮೂರ್ಖ ಜನರು ಈಗ ಧೂಳಿನಂತೆ ಕಾಣಿಸುತ್ತಾರೆ. ಆದರೆ ಈ ಕ್ಷಣದಲ್ಲಿಯೂ ಕೂಡ ನೀವು ಲವಲೇಶವೂ ಅಹಂಕಾರ ಪಡಬೇಡಿರಿ ಮತ್ತು ನಿಮ್ಮನ್ನ ವಿರೋಧ ಮಾಡಿದವರ ಬಳಿ ನಿರ್ಮಲ ಮನಸ್ಸಿನಿಂದ ವ್ಯವಹರಿಸಿರಿ. ನಮಸ್ಕಾರ.